ಒಂದು ಚಳಿಯ ಸಮಯ, ಮೈ ಕೊರೆಯುವಂತಹ ಚಳಿ ಇದೆ. ನೀರೆಲ್ಲವೂ ಕೂಡ ಮಂಜಿನಷ್ಟು ತಣ್ಣಗಾಗಿದೆ. ಆ ಸಂದರ್ಭದಲ್ಲಿ ರಾತ್ರಿಯ ಹೊತ್ತು ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಹಜ್ಜುದ್ ನಮಾಜ್ಗಾಗಿ ವುಜೂ ಮಾಡಲು ಹೊರಗೆ ಬರ್ತಾರೆ. ಸ್ವಹಾಬಿಯೊಬ್ಬರು ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವುಜೂ ಮಾಡಲು ಬಿಸಿ ನೀರನ್ನು ಕಾಯಿಸ್ತಾ ಇರ್ತಾರೆ. ಆ ಬಿಸಿ ನೀರನ್ನು ಕಾಯಿಸ್ತಾ ಇದ್ದಿದ್ದು ಒಂದು ಮರದ ಕೆಳಗಾಗಿತ್ತು. ಕೆಳಗೆ ಬೆಂಕಿ ಉರಿತಾ ಇದೆ, ಅಲ್ಲಿ ನೀರಿದೆ. ಆ ನೀರು ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವುಜೂ ಮಾಡಲಿಕ್ಕಾಗಿ ತಯಾರಾಗ್ತಾ ಇದೆ. ಇದನ್ನು ಕಂಡು ಹೊರಗೆ ಬಂದಂತಹ ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಕ್ಷಣ ಬೆಂಕಿಯನ್ನು ಆರಿಸಲಿಕ್ಕೆ ಹೇಳ್ತಾರೆ, ನಂದಿಸಲಿಕ್ಕೆ ಹೇಳ್ತಾರೆ. ಬೆಂಕಿಯನ್ನು ಉರಿತಾ ಇದೆ, ನೀರೇನೋ ಬಿಸಿಯೂ ಕೂಡ ಆಗ್ತಾ ಇದೆ. ಆದರೆ ಆ ಬೆಂಕಿಯ ಹೊಗೆಯಿಂದ, ಶಾಖದಿಂದ ಮರದ ಮೇಲೆ ಗೂಡು ಕಟ್ಟಿರುವಂತಹ ಇರುವೆಗೆ ತೊಂದರೆಯಾಗ್ತಾ ಇದೆ. ಈ ಕೊರೆಯುವಂತಹ ಚಳಿಯ ಸಮಯದಲ್ಲಿ ಬಿಸಿ ನೀರು ನಾನೇನೋ ಉಪಯೋಗಿಸ್ತೇನೆ, ಅದರಿಂದ ಆರಾಮ ಕೂಡ ಸಿಗ್ತದೆ. ಆದರೆ ಮತ್ತೊಂದು ಜೀವಿಗೆ ತೊಂದರೆಯಾಗಬಾರದು, ಆದ್ದರಿಂದ ಬಿಸಿನೀರಿನ ಅವಶ್ಯಕತೆ ಇಲ್ಲ. ತಕ್ಷಣ ಆ ಬೆಂಕಿಯನ್ನು ನಂದಿಸಿ ಅಂತ ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸ್ವಹಾಬಿಯೊಂದಿಗೆ ಹೇಳ್ತಾರೆ ಅಂತ. ಇದರರ್ಥ ನಮ್ಮಿಂದ ಯಾವೊಂದು ಜೀವಿಗೂ ಕೂಡ ತೊಂದರೆಯಾಗಬಾರದು. ಅದೊಂದು ಇರುವೆ ಆಗಲಿ, ಯಾವೊಂದು ಜೀವಿಗೂ ಕೂಡ ನಮ್ಮಿಂದ ತೊಂದರೆಯಾಗಬಾರದು ಅಂತ. ಇಷ್ಟರ ಮಟ್ಟಿಗೆ ಕರುಣೆ ತೋರಿದಂತಹ ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳಾದ ನಮಗೂ ಕೂಡ ಆ ಕಾರುಣ್ಯ ಬೇಡವೆ? ನಮ್ಮ ಸಹಜೀವಿಗಳೊಂದಿಗೂ ನಾವು ಕೂಡ ಕರುಣೆಯನ್ನು ತೋರೋಣ.